ನಮ್ಮ ಮಂಗಳ ಕಿಸಾನ್ ಸಮೃದ್ಧಿ ಸಾವಯವ ಗೊಬ್ಬರವನ್ನು ನಿಮ್ಮ ತೋಟಗಳಿಗೆ ಬಳಕೆ ಮಾಡಿದ್ದೀರಿ. ಪ್ರಥಮದಲ್ಲಿ ನಿಮ್ಮ ಒಂದು ಪರಿಚಯ ಮತ್ತು ನೀವು ಆ ಗೊಬ್ಬರವನ್ನು ಹೇಗೆ ಬಳಕೆ ಮಾಡಿದರೆ ಅದರಿಂದ ನಿಮಗೆ ಏನು ಪ್ರಯೋಜನ ಆಗಿದೆ ಅದರ ಬಗ್ಗೆ ಸ್ವಲ್ಪ ನಮ್ಮ ಸಂಸ್ಥೆಗೆ ಮಾಹಿತಿಯನ್ನು ಕೊಡ್ಬೋದಾ? ನನ್ನ ಹೆಸರು ಮನ್ಮಥ, ಶಿವಪುರ ಗ್ರಾಮ, ಹೆಬ್ರಿ ತಾಲೂಕು, ಉಡುಪಿ ಜಿಲ್ಲೆ. ನಾನು ಕೃಷಿ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪುರಸ್ಕಾರವನ್ನು ಪಡೆದಿರ್ತೇನೆ. ಹಾಗೂ ವಿಜಯ ಕರ್ನಾಟಕದ ಸೂಪರ್ ಸ್ಟಾರ್ ರೈತ ಇದರ ಪ್ರಶಸ್ತಿಯನ್ನು ಪಡೆಯುತ್ತಿರುತ್ತೇನೆ. ಹಾಗೆ ನಾನು ಈಗ ಮಂಗಳ ಕಿಸಾನ್ ಸಮೃದ್ಧಿ ಗೊಬ್ಬರದ ಬಳಕೆಯ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೇನೆ, ನನ್ನ ಅನುಭವವನ್ನು. ನಾನು 1.5 ವರ್ಷದಿಂದ ಮಂಗಳ ಕಿಸಾನ್ ಸಮೃದ್ಧಿ ಗೊಬ್ಬರವನ್ನು ಬಳಕೆ ಮಾಡ್ತಾ ಇದ್ದೇನೆ. ಈ ಗೊಬ್ಬರ ಇದೇ ತೋಟಕ್ಕೆ ನಾನು ಕೇವಲ 1 ವರ್ಷ ಆದಾಗ ಅರ್ಧ kg ಅಷ್ಟು ಹಾಕಿದ್ದೆ. ನನಗೆ ಅನ್ನಿಸ್ತದೆ ಆಮೇಲೆ ಆ ಗೊಬ್ಬರ ಹಾಕಿದ ಮೇಲೆ ಆ ಗಿಡಗಳ ಬೆಳವಣಿಗೆ ಅಷ್ಟು ಚೆನ್ನಾಗಿ ಬಂದಿದೆ. ಅಂದರೆ ಗಿಡಗಳು ಒಳ್ಳೆಯ ಸಮೃದ್ಧಿಯಾಗಿ ದಷ್ಟಪುಷ್ಟವಾಗಿ ಬಂದಿದೆ. ಅದರ ಕಾಂಡ ಇಲ್ಲಿ ನೋಡ್ಬೋದು, ಇದು ಒಳ್ಳೆ ಚಂದವಾಗಿ ದಪ್ಪವಾಗಿ ಬಂದಿದೆ. ಈ ರೀತಿ ಸಾಧಾರಣ ನಾರ್ಮಲ್ ಗೊಬ್ಬರದಲ್ಲಿ ಬರ್ತಿರಲಿಲ್ಲ. ನಾನು ಬೇರೆ ಕಡೆ ಇದರ ಒಟ್ಟಿಗೆ ಬೇರೆ ಗಿಡಗಳನ್ನು ಕೂಡ ನಾಟಿ ಮಾಡಿದ ತೋಟದಲ್ಲೇ ನೋಡಿದರೆ ಇಷ್ಟು ಚೆನ್ನಾಗಿ ಬೆಳವಣಿಗೆ ಬರಲಿಲ್ಲ. ಆ ಪ್ರಕಾರ ಹೇಳುವುದಾದರೆ ನನಗೆ ಈ ಕಿಸಾನ್ ಮಂಗಳ ಸಮೃದ್ಧಿ ಗೊಬ್ಬರ ಒಂದು ಉತ್ತಮ ಒಂದು ಗೊಬ್ಬರ ಅಂತ ಹೇಳಿ ನನ್ನ ಅಭಿಪ್ರಾಯ. ನೀವೀಗ 25 ಚೀಲವನ್ನು ಕಳೆದ ಬಾರಿ ತಗೊಂಡಿದ್ರಿ, 27 + 3 ಬ್ಯಾಗನ್ನು. ಹೌದು. ಇದೇ ತೋಟಕ್ಕೆ ಮಾತ್ರ ಬಳಕೆ ಮಾಡಿದ್ರೆ ಅಥವಾ ನಿಮ್ಮ ಬೇರೆ ಫಸಲು ಬರುವಂತಹ ಮರಗಳಿಗೆ ಫಸಲು ಬರುವ ತೋಟಕ್ಕೂ ಕೂಡ ಬಳಕೆ ಮಾಡಿದ್ದೇನೆ. ಅಲ್ಲಿ ತುಂಬ ಒಳ್ಳೆಯ ಒಂದು 4-5 ಗೊನೆ ಫಲ ಬಂದಿದೆ. ಯಾಕಂದರೆ 20 ವರ್ಷದ ಮೇಲಿನ ತೋಟ ಅದು, ಅಷ್ಟು ಚೆನ್ನಾಗಿ ಬಂದಿದೆ. ಅದರಲ್ಲಿ 2 ವರ್ಷ ಹಿಂದೆ ಅಷ್ಟು ಈಲ್ಡ್ ಇರಲಿಲ್ಲ. ಈಗ 1.5 ವರ್ಷದಿಂದ ಆ ಗೊಬ್ಬರ ಬಳಸಲಿಕ್ಕೆ ಶುರು ಮಾಡಿದ ನಂತರ ಒಂದು ಉತ್ತಮ ಫಸಲು ಬರ್ತಾ ಇದೆ. ಮತ್ತು ಮಿಳ್ಳೆ ಉದುರುವುದಾಗಲಿ ಮತ್ತು ಕೊಳೆ ರೋಗ ಕೂಡ ಅದಕ್ಕೆ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಮತ್ತು ನೀರು ಕೂಡ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕೂಡ ಹೆಚ್ಚಾಗಿದೆ. ಯಾಕಂದರೆ ನಮಗೆ ಹೋದ ವರ್ಷ ಗಿಡ ಬಾಡಿದ್ದಾಗಲಿ ನೀರಿನ ಕೊರತೆ ಆದದ್ದು ಕಂಡು ಬರಲಿಲ್ಲ ನಮಗೆ. ಸಾಧಾರಣ ಎಲ್ಲ ನಮಗೆ ಇದ್ದದ್ದು ನೀರು ಸೀಮಿತವಾಗಿ ಏನು ಹೆಚ್ಚಿಗೆ ಬಿಡಲಿಕ್ಕೆ ಇರಲಿಲ್ಲ. ಆದರೂ ನೀರನ್ನು ಕೂಡ ಸ್ವಲ್ಪ ನೀರು ಕಡಿಮೆ ಆದರೂ ಕೂಡ ಆ ಗೊಬ್ಬರ ಹಾಕಿದ ತೋಟಗಳಿಗೆ ತೊಂದರೆ ಕಡಿಮೆ ಅಂತ ನನ್ನ ಅಭಿಪ್ರಾಯ. ಈಗ ನಿಮಗೆ ಹಟ್ಟಿ ಗೊಬ್ಬರ ದುಡ್ಡು ಕೊಟ್ಟು ತಕ್ಕೊಂಡು ಬುಡ ಮಾಡುವುದಕ್ಕಿಂತ ಈ ಗೊಬ್ಬರ ಹಾಕಿ ಬುಡ ಮಾಡುವುದಕ್ಕಿಂತ ಉಳಿತಾಯ ಆಗುತ್ತಾ ಅಥವಾ ಜಾಸ್ತಿ ಖರ್ಚಾಗುತ್ತಾ? ಇಲ್ಲ, ಉಳಿತಾಯ ತುಂಬ ಆಗ್ತದೆ. ಸಾಧಾರಣ 50% ಉಳಿತಾಯ ಅಂತ ಹೇಳ್ಬೋದು. ಯಾಕಂದರೆ ಒಂದು ಹಟ್ಟಿ ಗೊಬ್ಬರ ತೋಟಕ್ಕೆ ಬರುವಾಗ ಒಂದು ಬುಟ್ಟಿ ಗೊಬ್ಬರಕ್ಕೆ 80 ರೂಪಾಯಿ ಮೇಲೆ ಬೀಳ್ತದೆ. 80 ರೂಪಾಯಿ ಅಂತ ಹೇಳಿದ್ರು ಒಂದು ಬುಟ್ಟಿ ಗೊಬ್ಬರ ಹಾಕುವಾಗ ಎಷ್ಟು ಖರ್ಚಾಯಿತು. ಅದೇ ಒಂದು 80 ರೂಪಾಯಿಯ ಗೊಬ್ಬರ ಇದರಲ್ಲಿ ಬೇಕಾಗಿಲ್ಲ. ಅದನ್ನು 50 ರೂಪಾಯಿ ಒಳಗೆ 40 ರೂಪಾಯಿಯ ಗೊಬ್ಬರ ಹಾಕಿದರೆ ಸಾಕು. 40 ರೂಪಾಯಿಯ ಗೊಬ್ಬರ ಹಾಕಿದರೂ ಕೂಡ ಸಾಕಾಗ್ತದೆ. ಮತ್ತು ಈ ಗೊಬ್ಬರ ಹಾಕುವಾಗ ಶ್ರಮವೂ ಕೂಡ ಕಡಿಮೆ, ಲೇಬರ್ ಕಡಿಮೆ ಸಾಕಾಗ್ತಾರೆ. ಸುಲಭದಲ್ಲಿ ಹಾಕ್ಬೋದು. ಕಡಿಮೆ ಶ್ರಮದಲ್ಲಿ ಹೆಚ್ಚಿನ ಗೊಬ್ಬರವನ್ನು ಬಳಸಿ ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಈಗ ನೀವು ಬೇರೆ ರೈತರಿಗೆ ಇದನ್ನು ಹೇಳುವಂಥ ಕೆಲಸವನ್ನು ನೀವು ಅಂದರೆ ಒಳ್ಳೆಯದಾಗಿದೆ, ನಿಮಗೂ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳುವಂಥದ್ದನ್ನು ನೀವು ಹೇಳಿದ್ದೀರಿ ಕೆಲವು ಕಡೆ. ಇನ್ನೂ ಕೂಡ ಹೆಚ್ಚಿನ ನಿಮ್ಮ ಪ್ರೋತ್ಸಾಹ ಹಾಗೆ ಇನ್ನೂ ಈಗ 25 ಬ್ಯಾಗ್ ಏನು ಬುಕ್ ಮಾಡಿದ್ದೀರಿ ಅದರ ಜೊತೆಗೆ ಇನ್ನೂ ದೊಡ್ಡ ತೋಟಕ್ಕೆ ನಿಮ್ಮ ಏನು ಫಸಲು ಬರುವಂಥ ತೋಟಕ್ಕೆ ಕೂಡ ಬಳಕೆ ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದ್ದೀರಿ. ನಿಮ್ಮ ಇದೇ ರೀತಿಯ ಸಹಕಾರ ನಮ್ಮ ಮಂಗಳ ಕಿಸಾನ್ ಸಮೃದ್ಧಿಯ ಜೊತೆಗಿರಲಿ ಅಂತ ಕೇಳಿಕೊಳ್ತಾ ವಂದನೆಗಳು ಸರ್. ನಮಸ್ಕಾರ.